ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ವೆಲ್ಕಮ್ ಟು ಅವರ್ ಚಾನಲ್. ನೋಡಿ, ಇಲ್ಲಿ ಸಮ್ ವರ್ಡ್ಸ್ ಕೊಟ್ಟಿದೆ ಆಲ್ಫಾಬೆಟ್ ಸೀರೀಸ್. ಮೈ ಪ್ರಿಲಿಮ್ಸಲ್ಲಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಮೋಸ್ಟ್ ಆಫ್ ದಿ ಪೀಪಲ್ ಟೈಮ್ ಜಾಸ್ತಿ ತೊಗೋತಾರೆ. ಟೈಮ್ ಟೇಕಿಂಗ್ ಪ್ರಾಬ್ಲಮ್ ಪ್ರಾಕ್ಟೀಸ್ ಇಲ್ಲದ್ರೆ ಟೈಮ್ ಟೇಕಿಂಗ್ ತೊಗೊಳುತ್ತೆ. ತುಂಬ ಈಸಿ. ಕ್ವಶನ್ ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ಮಾಡ್ಬೋದು. ನೋಡಿ, ಇಲ್ಲಿ ಫಸ್ಟ್ ಕ್ವಶನ್ ನೋಡಿ ವರ್ಡ್ಸ್ ನೋಡಿ, ಸರ್ಟೈನ್ ನಂಬರ್ಸ್ ಆಲ್ಫಾಬೆಟಿಕ್ ವರ್ಡ್ಸ್ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ NAF SHO KTG USY MIE RW. ವೆನ್ ಫಸ್ಟ್ ಕ್ವಶನ್ ನೋಡಿ, ಫಸ್ಟ್ ಕ್ವಶನ್ನು, ವೆನ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಲೆಟರ್ ಆಫ್ ಈಚ್ ವರ್ಡ್ ಈಸ್ ಇಂಟರ್ಚೇಂಜ್ಡ್ ದೆನ್ ಹೌ ಮೆನಿ ಮೀನಿಂಗ್ಫುಲ್ ವರ್ಡ್ ವಿಲ್ ಬಿ ಫಾರ್ಮ್ಡ್. ಫಸ್ಟ್ ಆ್ಯಂಡ್ ಸೆಕೆಂಡ್ ಲೆಟರ್ ಆಫ್ ಈಚ್ ವರ್ಡ್ ಚೇಂಜ್ ಮಾಡಿದ್ರೆ ನಮ್ಗೆ ಹೌ ಮೆನಿ ಮೀನಿಂಗ್ಫುಲ್ ವರ್ಡ್ ಬರುತ್ತೆ ಅಂತ ಕೇಳಿದ್ದಾರೆ ಕ್ವಶನಲ್ಲಿ. ನೋಡಿ, ಫಸ್ಟ್ ಆ್ಯಂಡ್ ಸೆಕೆಂಡ್ ಲೆಟರ್ ಇಂಟರ್ಚೇಂಜ್ ಮಾಡಿ ಈಚ್ ವರ್ಡಲ್ಲಿ. ನೋಡಿ, ಇಲ್ಲಿ ಹಂಗೆ ಮೈಂಡಲ್ಲಿ ಕ್ಯಾಲ್ಕುಲೇಷನ್ ಹಂಗೆ ಮೈಂಡಲ್ಲಿ ಮಾಡಿಕೊಡಿ. ನೋಡಿ, ANF ಮೀನಿಂಗ್ಫುಲ್ ಬರ್ತಾ, ANF ಇಲ್ಲ. HSO ಫಸ್ಟ್ ಆ್ಯಂಡ್ ಸೆಕೆಂಡ್ ಲೆಟರ್ ಇಂಟರ್ಚೇಂಜ್ ಮಾಡಬೇಕು. HSO ವರ್ಡ್ ಬರಲ್ಲ. TKG ನೋ. SUY ಇಲ್ಲ. IME ಇಲ್ಲ. RAW ನೋಡಿ, RAW ಫಸ್ಟ್ ಓನ್ಲಿ ಒನ್ ವರ್ಡ್ ಬರುತ್ತೆ. RAW ಓನ್ಲಿ ಒನ್ ವರ್ಡ್. ಫಸ್ಟ್ ಆ್ಯಂಡ್ ಸೆಕೆಂಡ್ ಲೆಟರ್ ಈಚ್ ವರ್ಡ್ ಇಂಟರ್ಚೇಂಜ್ ಮಾಡಿದ್ರೆ ನಮಗೆ ಮೀನಿಂಗ್ಫುಲ್ ವರ್ಡ್ ಓನ್ಲಿ ಒನ್ ವರ್ಡ್. ನೆಕ್ಸ್ಟ್ ಕ್ವಶನ್ ನೋಡಿ, ನೆಕ್ಸ್ಟ್ ಕ್ವಶನ್ನು ಸೆಕೆಂಡ್ ಕ್ವಶನ್ ನೋಡಿ. ಇಫ್ ಈಚ್ ಕಾನ್ಸೋನೆಂಟ್ ಈಸ್ ಚೇಂಜ್ ಟು ಪ್ರೀವಿಯಸ್ ಲೆಟರ್ ಇನ್ ಆಲ್ಫಾಬೆಟಿಕಲ್ ಸೀರೀಸ್ ಆ್ಯಂಡ್ ಈಚ್ ವೋವೆಲ್ ಈಸ್ ಚೇಂಜ್ ಟು ನೆಕ್ಸ್ಟ್ ಲೆಟರ್ ಇನ್ ಆಲ್ಫಾಬೆಟಿಕಲ್ ಸೀರೀಸ್ ದೆನ್ ಹೌ ಮೆನಿ ವೋವೆಲ್, ಅಟ್ಲೀಸ್ಟ್ ಒನ್ ವೋವೆಲ್. ನಮಗೆ ಕಾನ್ಸೋನೆಂಟ್ ಈಚ್ ಕಾನ್ಸೋನೆಂಟ್ ಚೇಂಜ್ ಟು ಪ್ರೀವಿಯಸ್ ಲೆಟರ್ ಕಾನ್ಸೋನೆಂಟ್ ಚೇಂಜ್ ಮಾಡಬೇಕು. ಆಲ್ಫಾಬೆಟ್ ನೆಕ್ಸ್ಟ್ ಲೆಟರ್ ವೋವೆಲ್ಲು ನೆಕ್ಸ್ಟ್ ಲೆಟರ್ ಚೇಂಜ್ ಮಾಡಬೇಕು. ಅಟ್ಲೀಸ್ಟ್ ಒನ್ ವೋವೆಲ್ ಅಂತ ಕರೀತಾರೆ. ನಮಗೆ ವೋವೆಲ್ ಚೇಂಜ್ ಮಾಡಿದ್ರೆ ನಮಗೆ ಕಾನ್ಸೋನೆಂಟೇ ಬರುತ್ತೆ. ಆದ್ದರಿಂದ ವೋವೆಲ್ಸ್ ತೊಗೋಬೇಡಿ, ವೋವೆಲ್ಸ್ ತೊಗೊಳ್ಳಿ. ಓನ್ಲಿ ಕಾನ್ಸೋನೆಂಟ್ಸ್ ಮಾತ್ರ ತೊಗೊಳ್ಳಿ. ಯಾಕಂದರೆ ವೋವೆಲ್ಸ್ ತೊಗೊಳ್ಳಿ ನಮ್ಮ ಟೈಮ್ ಜಾಸ್ತಿ ತೊಗೊಳುತ್ತೆ. ಓನ್ಲಿ ಕಾನ್ಸೋನೆಂಟ್ಸ್ ಮಾತ್ರ ತೊಗೊಳ್ಳಿ. ನೋಡಿ, ಈಚ್ ಕಾನ್ಸೋನೆಂಟ್ ಚೇಂಜ್ ಟು ಪ್ರೀವಿಯಸ್ ಲೆಟರ್. NAF ನೋಡಿ, ಕಾನ್ಸೋನೆಂಟ್ MN ವೋವೆಲ್ ಬರ್ತಾ, MN ಇಲ್ಲ. ತೊಗೋಬೇಡಿ. ವೋವೆಲ್ ಆಯಿತಾ, ವೋವೆಲ್ ಚೇಂಜ್ ಮಾಡಿದ್ರೆ ನೆಕ್ಸ್ಟ್ ಕಾನ್ಸೋನೆಂಟೇ ಬರುತ್ತೆ. ನಮ್ಗೆ ಬೇಕಾದ ಅಟ್ಲೀಸ್ಟ್ ಒನ್ ವೋವೆಲ್ ಬರಬೇಕು. ಹೌ ಮೆನಿ ವರ್ಡ್ಸ್ ಅಂತ ಕೇಳಿದ್ದಾರೆ. EF ನೋಡಿ, ಎಫ್ ಕಾನ್ಸೋನೆಂಟ್ ಪ್ರೀವಿಯಸ್ ಲೆಟರ್ E. ಓಕೆ, ಒನ್ ವರ್ಡ್ ಬಂತು. ಇಲ್ಲ ವರ್ಡ್ ನೋಡಿ, NAF ಅಲ್ಲಿ ಒಂದು F ಪ್ರೀವಿಯಸ್ ಲೆಟರ್ E. F ಕಾನ್ಸೋನೆಂಟ್ ಅಂದರೆ ಪ್ರೀವಿಯಸ್ ಲೆಟರ್ F ಒಂದು ವೋವೆಲ್ ಬಂದಿದೆ NAF ಅಲ್ಲಿ. ಹಾಗೆ SH ನೋಡಿ, RS ಕಾನ್ಸೋನೆಂಟ್ ಇಲ್ಲ. GH ಇಲ್ಲ, ಇದರಲ್ಲಿಲ್ಲ. KTG ನೋಡಿ, JK ಕಾನ್ಸೋನೆಂಟ್ ಇಲ್ಲ. JK SP ಕಾನ್ಸೋನೆಂಟು T ಇಲ್ಲ. ಕಾನ್ಸೋನೆಂಟ್ ಓಕೆ, S ಇಲ್ಲ. FG ಕಾನ್ಸೋನೆಂಟ್ FG ಇಲ್ಲ. FG ಇಲ್ಲ. F ಕಾನ್ಸೋನೆಂಟ್ ಇಲ್ಲ. U ಚೇಂಜ್ ಮಾಡಬೇಡಿ. ಓಕೆ, ವೋವೆಲ್ಲು. RS ಇಲ್ಲ, ಕಾನ್ಸೋನೆಂಟ್ ಇಲ್ಲ. ವೋವೆಲ್ ಇಲ್ಲ. RS ಇಲ್ಲ. XY ಇಲ್ಲ. MIE ನೋಡಿ, MIE ವರ್ಡು. LM ಇಲ್ಲ. LM ವೋವೆಲ್ ಚೇಂಜ್ ಮಾಡ್ಕೋಬೇಡಿ, ಕಾನ್ಸೋನೆಂಟ್ ಬರುತ್ತೆ, ಅದು ಬೇಕಾಗಿಲ್ಲ ನಮಗೆ. QR ಲಾಸ್ಟಲ್ಲಿ ARW ಇಲ್ಲಿ. QR LM M ಇದಿಲ್ಲ, ಯಾವುದೂ ಇಲ್ಲ. ಒಂದು ವೋವೆಲ್ ಬಂದಿಲ್ಲ. QR VW ಇದು ಇಲ್ಲ. ಓನ್ಲಿ ಒನ್ ವರ್ಡ್. NAF ಅಲ್ಲಿ ವರ್ಡ್ ಬರುತ್ತೆ, ಒಂದು ವೋವೆಲ್, ಓನ್ಲಿ ಒನ್ ವರ್ಡ್. ಥರ್ಡ್ ಕ್ವಶನ್ ನೋಡಿ, ಇಫ್ ಆಲ್ ದಿ ವರ್ಡ್ಸ್ ಆರ್ ಅರೇಂಜ್ಡ್ ಅಕಾರ್ಡಿಂಗ್ ಟು ದ ಆಲ್ಫಾಬೆಟಿಕಲ್ ಆರ್ಡರ್ ಫ್ರಮ್ ಲೆಫ್ಟ್ ಟು ರೈಟ್ ವಿಚ್ ವರ್ಡ್ ಇಸ್ ವಿಲ್ ಥರ್ಡ್ ಫ್ರಮ್ ದ ರೈಟ್ ಹ್ಯಾಂಡ್. ಅಂದರೆ ರೈಟ್ ಹ್ಯಾಂಡ್ ಈ ಕಡೆ, ಲೆಫ್ಟ್ ಈ ಕಡೆ ಬರುತ್ತೆ. ನೋಡಿ, ಎಷ್ಟು ವರ್ಡ್ 1 2 3 4 5 6 ವರ್ಡ್ಸ್ ಇದೆ. ಫಸ್ಟ್ ಇಲ್ಲಿ 6 ವರ್ಡ್ಸ್ ಇದೆ. ನಮಗೆ ಇಲ್ಲಿ ಪ್ಲೇಸಲ್ಲಿ ಬರಬೇಕು ಆನ್ಸರ್ ಯಾವುದು ಅಂತ. ಲೆಫ್ಟ್ 1 2 3 ಥರ್ಡ್ ಫ್ರಮ್ ರೈಟ್ ಹ್ಯಾಂಡ್. ಈ ಕಡೆ ಈ ಪ್ಲೇಸಲ್ಲಿ ಯಾವ ವರ್ಡ್ ಬರುತ್ತೆ, ಓನ್ಲಿ ಒಂದು ವರ್ಡಲ್ಲಿ ಒಂದು ಲೆಟರ್ ಮಾತ್ರ ತೊಗೊಳ್ಳಿ. ಪೂರ್ತಿ ವರ್ಡ್ ತೊಗೊಳ್ಬೇಡಿ, ಟೈಮ್ ಟೇಕಿಂಗ್ ತೊಗೊಳುತ್ತೆ. ಫಸ್ಟ್ ಏನು ಆಲ್ಫಾಬೆಟಿಕಲ್ ವರ್ಡಲ್ಲಿ ಫಸ್ಟ್ ಲೆಫ್ಟಿಂದ ಅರೇಂಜ್ ಮಾಡಿ. ಲೆಫ್ಟಲ್ಲಿ ಫಸ್ಟ್ ಏನು ವರ್ಡ್ ARW ಅಂದರೆ A ಮಾತ್ರ ಸಾಕು. RW A ಒಂದಿದೆ. RW ABCDFG KIJKLMNN ಅಂದರೆ NAF ಓನ್ಲಿ ಒನ್ ವರ್ಡ್ ತೊಗೊಳ್ಳಿ ಸಾಕು. NAF ರೈಟ್ ಕಡೆಯಿಂದ ನಮ್ಗೆ ಥರ್ಡ್ ವರ್ಡ್ ಯಾವುದು ಅಂತ ಕೇಳಿದ್ರೆ NAF ಬರುತ್ತೆ. ಆಪ್ಷನ್ A ರೈಟ್ ಆನ್ಸರ್.